ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾಳೆ ಸುಂದರಪಾಳ್ಯ ಗ್ರಾಮದ ಪದವಿ ಪೂರ್ವ ಕಾಲೇಜ್ ಹತ್ರ ನಮ್ಮ KPS ಅಂತ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಗಣೇಶನ ಗುಡಿಯನ್ನು ನಿರ್ಮಾಣ ಮಾಡಿದ್ದೀವಿ. ಆ ನಿರ್ಮಾಣ ಹಂತವಾಗಿ ನಾಳೆದ್ದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಯಶಸ್ವಿ ಮಾಡ್ಕೊಳ್ಬೇಕಂತ ಕೋರ್ತಾ ಇದ್ದೀವಿ. ನಾವು ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡಿ ಸ್ಥಾಪನೆ ಮಾಡಿ ಇಲ್ಲಿ ಒಂದು ನಾವು 84, 85 82, 83 ಫಸ್ಟ್ ಬ್ಯಾಚ್ ಅವರು ಮೊದಲು ಸೇರಿಕೊಂಡು ಒಂದು ಸಂಘ ಮಾಡಿ ಅದಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಖಜಾಂಚಿ, ಕಾರ್ಯದರ್ಶಿಗಳು ಈ ಥರ ನೇಮಿಸ್ಕೊಂಡು ನಾವು ಈ ಥರ ಒಂದು ಗುಡಿ ಮಾಡೋಣ ಮತ್ತು ಗುರುವಂದನಾ ಕಾರ್ಯಕ್ರಮನೂ ಮಾಡೋಣ ಅಂತ ಇದು ಮಾಡಿದ್ವಿ. ಇಲ್ಲಿ ಪಕ್ಕದಲ್ಲಿ 6 ಗುಂಟೆ ಒತ್ತುವರಿ ಮಾಡಿದರು. ಅದನ್ನು ತೆರವುಗೊಳಿಸಿ ಅದಕ್ಕೂ ಕಾಂಪೌಂಡ್ ಹಳೆ ವಿದ್ಯಾರ್ಥಿಗಳ ಇದರಿಂದ ಅದಕ್ಕೂ ಕಾಂಪೌಂಡಾಗಿ ರಕ್ಷಣೆ ಮಾಡಿದ್ದೀವಿ. ಇನ್ನು ಮುಂದೆ ಬರೋರು ನಮ್ಮ ಥರನೇ ಅವ್ರಿಗೂ ಮಾರ್ಗದರ್ಶನವಾಗಿ ಇಲ್ಲಿ ಒಂದು ಗುಡಿ ಕಟ್ಟಿ ಅವರು ಈ ಥರ ನಡ್ಕೊಳ್ಬೇಕಾಗಂತೆ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. 3ನೇ ತಾರೀಕು ಸಾಯಂಕಾಲದಿಂದ ಹೋಮಗಳೆಲ್ಲ ನಡೆಯುತ್ತದೆ, ಪೂಜೆಗಳೆಲ್ಲ ನಡೆಯುತ್ತದೆ ಗಣೇಶನ ವಿಗ್ರಹಕ್ಕೆ. ಮತ್ತು 14ನೇ ತಾರೀಕು ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೂ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳಿರುತ್ತೆ. ಮತ್ತು ಪಂಚಾಮೃತ ಪ್ರಸಾದ ವಿನಿಯೋಗ ಮತ್ತು ಊಟದ ವ್ಯವಸ್ಥೆ ಎಲ್ಲ ಕಾರ್ಯಕ್ರಮಗಳಿರುತ್ತೆ. ನಾವು ಮುಖ್ಯ ಅತಿಥಿಗಳಾಗಿ ಕರಿಬೇಕಾಗಿತ್ತು. ಈ ಹಳೆ ವಿದ್ಯಾರ್ಥಿಗಳ ಸಂಘದಿಂದನೇ ಇದು ಗುರುವಂದನಾ ಕಾರ್ಯಕ್ರಮ ವಿದ್ಯಾರ್ಥಿಗಳನ್ನ ಸ್ಥಾಪನೆ ಮಾಡಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟು ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬರ್ತಾಯಿರ್ತಾರೆ. ಆ ವಿದ್ಯಾರ್ಥಿಗಳಿಗೋಸ್ಕರ ದೈವಭಕ್ತಿ ಬರಬೇಕಂದ್ಬಿಟ್ಟು ನಾವು ಎಲ್ಲರೂ ಯೋಚನೆ ಮಾಡಿ ಒಂದು ಗಣೇಶನ ಗುಡಿಯನ್ನು ನಿರ್ಮಾಣ ಮಾಡಬೇಕಂತ ತೀರ್ಮಾನಿಸಿದ್ವಿ. ಆ ತೀರ್ಮಾನದಂತೆ ಈ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಹಳೆ ವಿದ್ಯಾರ್ಥಿಗಳ ಇದರಿಂದನೇ ನಾವು ಡೊನೇಟ್ ಎಲ್ಲ ಕಲೆಕ್ಟ್ ಮಾಡಿ ಈ ಗಣೇಶನ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತೀವಿ. ನಾಳೆ ಸಂಜೆ ಹೋಮ ಕಾರ್ಯಕ್ರಮಗಳಿರುತ್ತೆ. ಗುರುವಾರ ಬೆಳಗ್ಗೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುತ್ತೆ. ಸುಮಾರು ಎಲ್ಲ ಶಾಲೆ 3,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು ಮತ್ತು ಭಕ್ತಾದಿಗಳು ಎಲ್ರಿಗೂ ಮಾಡ್ತಾಯಿದ್ದೀವಿ. ಈ ಊಟದ ವ್ಯವಸ್ಥೆ ಎಲ್ಲ ಸುಮಾರು 3,000 ಜನ ಸೇರ್ಬೋದು. ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಸುತ್ತಮುತ್ತಲ ಗ್ರಾಮಸ್ಥರು, ಶಾರದಾ ವಿದ್ಯಾರ್ಥಿಗಳು, ಶಾರದಾ ವಿದ್ಯಾಸಂಸ್ಥೆಯವರು, ಗ್ರೀನ್ವುಡ್ ವಿದ್ಯಾಸಂಸ್ಥೆಯವರು ಮತ್ತು ನಮ್ಮ ಕಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಹುಡುಗರು ಎಲ್ಲ ಮಕ್ಕಳಿಗೂ ಉರ್ದು ಸ್ಕೂಲು, ಉರ್ದು ಶಾಲೆ ಎಲ್ಲ ಮಕ್ಕಳು ಸೇರಿಬಿಟ್ಟು ನಾವು ಮಕ್ಕಳಿಗೆ ಸಾರ್ವಜನಿಕರಿಗೆ ಎಲ್ಲರೂ ಸೇರಿಬಿಟ್ಟು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ತಾರೆ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.